ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೇ ಶತಮಾನದ ಮಹಾನ್ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನವರ ಒಂದು ಚಿಕ್ಕ ವಚನದ ಬಗ್ಗೆ ಆಳವಾಗಿ ಮಾತಾಡೋಣ. ಮೊದಲು ಆ ವಚನವನ್ನೊಮ್ಮೆ ಪೂರ್ತಿಯಾಗಿ ಕೇಳೋಣ, ಆಮೇಲೆ ಅದರ ಒಳಗಿರುವ ಅರ್ಥವನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಆ ವಚನವು ಹೀಗಿದೆ ನೋಡಿ: ಎತ್ತ ನೋಡಿದಡತ್ತ ನಿಮ್ಮ ತೇಜವನೇ ಕಾಬೆನಲ್ಲದೆ ಮತ್ತೊಂದು ಕಾಣೆ, ಎನ್ನ ಚಿತ್ರ ನೋವಲ್ಲಿ ನೊಂದಲ್ಲಿ ನೆನೆವಲ್ಲಿ ನೀನಿಪ್ಪೆಯಾಗಿ ಬೆಳಗಿರಲು ಕತ್ತಲುಂಟೆ ಕೂಡಲ ಸಂಗಮ ದೇವ. ಇದು 4 ಸಾಲಿನ ವಚನ. ಎಷ್ಟು ಅದ್ಭುತವಾಗಿದೆ ಕೇಳಲಿಕ್ಕೆ. ಎತ್ತ ನೋಡಿದಡತ್ತ ನಿಮ್ಮ ತೇಜವನೇ ಕಾಬೆನಲ್ಲದೆ ಮತ್ತೊಂದು ಕಾಣೆ, ಎನ್ನ ಚಿತ್ರ ನೋವಲ್ಲಿ ನೊಂದಲ್ಲಿ ನೆನೆವಲ್ಲಿ ನೀನಿಪ್ಪೆಯಾಗಿ ಬೆಳಗಿರಲು ಕತ್ತಲುಂಟೆ ಕೂಡಲ ಸಂಗಮ ದೇವ. ತುಂಬ ಸರಳವಾಗಿದೆ ನೋಡಿ. ಈ ರೀತಿ ಒಂದು ಅನುಭವದ ಮಾತಿನ ಹಾಗೆ ಇದೆ. ಅಂದರೆ ಎಲ್ಲೆಲ್ಲೂ ದೇವರನ್ನೇ ನೋಡ್ತೀವಿ ಅಂತ. ಅಂದರೆ ಬಸವಣ್ಣನವರ ವ್ಯಕ್ತಿತ್ವ ನೋಡಿದರೆ ಅವರು ಯಾವುದನ್ನು ಇಷ್ಟು ನೇರವಾಗಿ ಹೇಳುವವರಲ್ಲ. ಈ ತೇಜ ಅನ್ನೋ ಒಂದು ಪದಕ್ಕೆ ಬೇರೆ ಏನಾದರೂ ಅರ್ಥಗಳು ಇರಬಹುದಾ ಅನ್ನೋದು ನೋಡೋದಾದರೆ, ಈ ವಚನದಲ್ಲಿ ಬಸವಣ್ಣನವರು ಬಳಸಿರ್ತಕ್ಕಂತಹ ತೇಜ ಅಥವಾ ಬೆಳಕು ಅನ್ನೋದು ಅವರ ಅಂಕಿತ ನಾಮವಾದ ಕೂಡಲ ಸಂಗಮ ದೇವನನ್ನೇ ಸೂಚಿಸುತ್ತೆ. ಅಂದರೆ ಲಿಂಗಾಯತ ತತ್ವದ ಪ್ರಕಾರ ದೈವಿಕ ಶಕ್ತಿ ಅನ್ನೋದು ನಿರಾಕಾರ, ಸರ್ವವ್ಯಾಪಿ. ಅದಕ್ಕೊಂದು ರೂಪ ಇಲ್ಲ, ಅದಕ್ಕೊಂದು ನಿರ್ದಿಷ್ಟ ಆಕಾರ ಇಲ್ಲ. ಅದು ಎಲ್ಲೆಲ್ಲೂ ಇರುವ ಒಂದು ಚೈತನ್ಯ. ಆ ಚೈತನ್ಯವೇ ಇಲ್ಲಿ ತೇಜ ಅಥವಾ ಬೆಳಕು. ಬೆಳಕು ಅಂತ ಅಂದರೆ ಆ ಸರ್ವವ್ಯಾಪಿ ದೈವಿಕ ಚೈತನ್ಯ ಅಂತ ಆಯಿತು. ಹಾಗಾದರೆ ವಚನದ ಕೊನೆಯಲ್ಲಿ ಬೆಳಗಿರಲು ಕತ್ತಲೆ ಉಂಟೆ ಅಂತ ಹೇಳ್ತಾರೆ. ಅಲ್ಲಿ ಅವರು ಯಾವ ಕತ್ತಲೆಯ ಬಗ್ಗೆ ಮಾತಾಡ್ತಿದ್ದಾರೆ? ಯಾಕಂದರೆ ಆ ಬೆಳಕು ಕತ್ತಲೆ ಹೋಲಿಕೆಗೆ ಸಾಮಾನ್ಯವಾಗಿ ಇದ್ದಿದ್ದೆ. ಆದರೆ ಬಸವಣ್ಣನವರ ಕಾಲಘಟ್ಟ ನೋಡಿದ್ರೆ ಅವರು ಕೇವಲ ಆಧ್ಯಾತ್ಮಿಕ ಅಥವಾ ಅಜ್ಞಾನದ ಬಗ್ಗೆ ಮಾತಾಡ್ತಿದ್ದಾರಾ, ಅಥವಾ ಅವರ ಕಣ್ಣಿಗೆ ಬೇರೆನೇ ಕತ್ತಲೆ ಕಾಣಿಸ್ತಿತ್ತ? ಬಹಳ ಮುಖ್ಯವಾದ ಒಂದು ಅಂಶ ಇದೆ ನೋಡಿ ಇಲ್ಲಿ. ಬಸವಣ್ಣನವರು ಹೇಳೋ ಕತ್ತಲೆ ಅಥವಾ ಕೇವಲ ಭೌತಿಕ ಅಥವಾ ಆಧ್ಯಾತ್ಮಿಕ ಕತ್ತಲೆ ಅಲ್ವೇ ಅಲ್ಲ. ಅದು 12ನೇ ಶತಮಾನದ ಸಮಾಜವನ್ನೇ ಆವರಿಸಿದ್ದ ಅಜ್ಞಾನದ ಅಸಮಾನತೆಯ ಒಂದು ಕತ್ತಲು. ಆಳವಾಗಿ ಬೇರೂರಿದ್ದ ಜಾತಿ ಪದ್ಧತಿ ಮತ್ತು ಜನರನ್ನು ಶೋಷಿಸುತ್ತಿದ್ದ ಪುರೋಹಿತಶಾಹಿ, ಆ ಸಮಾಜ ಅನಿಷ್ಟಗಳೇ ಬಸವಣ್ಣನವರ ದೃಷ್ಟಿಯಲ್ಲಿ ನಿಜವಾದ ಕತ್ತಲೆ. ಅಂದರೆ ಜ್ಞಾನದ ಬೆಳಕು ಬಂದಾಗ ಆ ಸಾಮಾಜಿಕ ಕತ್ತಲೆಗೆ ಜಾಗ ಎಲ್ಲಿದೆ ಅಂತ ಅವರು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಅಂದರೆ ಕತ್ತಲೆಯನ್ನು ಸಾಮಾಜಿಕ ಅನಿಷ್ಟಗಳಿಗೆ ಹೋಲಿಸಿದ್ದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಯೋಚನೆ. ಇದೇ ಚಿಂತನೆಯ ತಾನೇ ಮುಂದೆ ಕಲ್ಯಾಣದಲ್ಲಿ ನಡೆದ ಆ ದೊಡ್ಡ ಸಾಮಾಜಿಕ ಚಳುವಳಿಗೆ ಒಂದು ರೀತಿಯ ಮೂಲ ಪ್ರೇರಣೆಯಾಗಿದ್ದು. ನಿಖರವಾಗಿ ಏನಂದರೆ ಇಲ್ಲಿ ದೇವರ ತೇಜವಿದೆ. ಅಂದರೆ ಅವರ ಮುಂದಿನ ಹೆಜ್ಜೆ ಏನು? ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ದೈವಿಕ ಬೆಳಕಿದೆ ಅಂತ. ಅಂದರೆ ಹಾಗಿದ್ಮೇಲೆ ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ ಅನ್ನೋ ಸಮಾನತೆಯ ಒಂದು ತತ್ವ ಹುಟ್ಟುಕೊಳ್ಳುತ್ತೆ. ಆ ಒಂದು ಚಿಂತನೆಯೇ ಅಂದಿನ ಜಾತಿ ವ್ಯವಸ್ಥೆಯ ಬುಡಕ್ಕೆ ಒಂದು ಕೊಡಲಿ ಪೆಟ್ಟು ಕೊಟ್ಟಿದ್ದು. ಹಾಗಾಗಿ ಈ ವಚನ ಕಲ್ಯಾಣ ಕ್ರಾಂತಿಯ ಒಂದು ಆಧ್ಯಾತ್ಮಿಕ ಘೋಷಣೆ ಇದ್ದ ಹಾಗೆ ನೋಡಿ. ಇಂತಹ ಒಂದು ಆಳವಾದ ವಿಚಾರಗಳನ್ನು ನಮ್ಮ ವಚನಕಾರರು ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ ಈಗ ದೇವರನ್ನು ಪೂಜಿಸೋದು ಅಂದರೆ ನಮ್ಮ ಜೊತೆಗಿರೋ ಮನುಷ್ಯರನ್ನು ಗೌರವಿಸುವುದು ಅಂತ ಆಯಿತು. ಇದು ಪೂಜೆಯ ಪರಿಕಲ್ಪನೆಯೇ ಬದಲಾಯಿಸುವಂತಹ ಒಂದು ಮಾತು. ಈ ವಚನದ ಅಂತಿಮ ಸಂದೇಶವೂ ಅದೇ ಕೂಡ. ಕೇವಲ ದೇವರನ್ನು ಹುಡುಕುವುದರ ಬಗ್ಗೆ ಹೇಳಲ್ಲ, ಬದಲಾಗಿ ನಮ್ಮ ಸುತ್ತಲಿರುವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವ ಆ ದೈವಿಕತೆಯನ್ನು ಗುರುತಿಸಬೇಕು, ಗೌರವಿಸಬೇಕು ಅಂತ ಕಲಿಸುತ್ತೆ. ಬಸವಣ್ಣನವರು ಅಂದಿನ ಕತ್ತಲೆಯನ್ನು ಹೋಗಲಾಡಿಸಲು ಈ ಬೆಳಕಿನ ತತ್ವವನ್ನು ಬಳಸಿದರು. ಇವತ್ತಿನ ನಮ್ಮ ಸಮಾಜದಲ್ಲಿರುವ ಅಸಮಾನತೆ, ದ್ವೇಷದ ಕತ್ತಲನ್ನು ಹೋಗಲಾಡಿಸಲು ನಾವೆಲ್ಲರೂ ಈ ಬೆಳಕನ್ನು ಹೇಗೆ ಬಳಸಬಹುದು? ಇದು ಬಹಳ ಪ್ರಬಲವಾದ ಪ್ರಶ್ನೆ. ಇವತ್ತಿಗೂ ಕೂಡ ನಾವು ನಮ್ಮವರು ಬೇರೆಯವರು ಅಂತ ಭೇದ ಮಾಡುವಾಗ ಬಸವಣ್ಣನವರ ಈ ಎಲ್ಲರಲ್ಲೂ ಕೂಡ ಒಂದೇ ಬೆಳಕಿದೆ ಅನ್ನೋ ಮಾತು ನೆನಪಾದರೆ ಸಾಕು, ನಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಪೂರ್ತಿ ವಿಡಿಯೋ ನೋಡಿದೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.